ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು ಈ ಒಂದು ಅಧ್ಯಾಯಕ್ಕೆ ಕರ್ಮ ಸನ್ಯಾಸ ಯೋಗ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಇವತ್ತಿನಿಂದ ನಾವು ಹೊಸ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದೀವಿ. 4 ಅಧ್ಯಾಯ ಮುಗೀತು, ಈಗ 5ನೇ ಅಧ್ಯಾಯ. ಅದರ ಹೆಸರು ಕರ್ಮ ಸನ್ಯಾಸ ಯೋಗ ಅಂತಂದ್ಬಿಟ್ಟು. ಕರ್ಮದ ಬಗ್ಗೆ ಬೇಕಾದಷ್ಟು ಮಾತಾಡಿದ್ದಾನೆ ಕೃಷ್ಣ ಅಲ್ವಾ. ಹಿಂದಿನ ಶ್ಲೋಕಗಳಲ್ಲಿ ಕರ್ಮ ಅಂದ್ರೆ ಏನು, ಸಕರ್ಮ, ಅಕರ್ಮ, ಆಮೇಲೆ ನಿಷ್ಕಾಮ ಕರ್ಮ ಅಂತಂದ್ರೆ ಏನು, ಕರ್ಮ ಯೋಗ ಅಂತಂದ್ರೆ ಏನು, ಈಗ ಕರ್ಮ ಸನ್ಯಾಸ ಯೋಗ ಅಂತ ಕರಿತಾ ಇದ್ದಾನೆ. ಈ ಒಂದು ಅಧ್ಯಾಯಕ್ಕೆ ಕರ್ಮ ಸನ್ಯಾಸ ಯೋಗ ಅಂತ ಯಾಕೆ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಈ 5ನೇ ಅಧ್ಯಾಯದಲ್ಲಿ ಕರ್ಮಯೋಗ, ಹಿಂದಿನ ಅಧ್ಯಾಯಗಳಲ್ಲಿ ನಾವು ತಿಳ್ಕೊಂಡಿದ್ದೀವಲ್ವಾ, ಕರ್ಮಯೋಗ ನಿಷ್ಠೆ ಏನು ಅಂತಂದ್ಬಿಟ್ಟು ಅದು, ಮತ್ತೆ ಸಾಂಖ್ಯಯೋಗ ನಿಷ್ಠೆಗಳ ವರ್ಣನೆಯನ್ನ ಮಾಡಿದ್ದಾನೆ. ಈಗ ಸಾಂಖ್ಯಯೋಗ ಏನು ಅಂತ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ ನಮಗೆ. ಕರ್ಮಯೋಗ ಅಂದ್ರೆ ಏನು ಅದ್ರ ಬಗ್ಗೆನೂ ಸ್ವಲ್ಪ ಗೊತ್ತಾಗಿದೆ. ಆದರೆ ಅದರಲ್ಲಿ ನಿಷ್ಠೆ ಹೇಗಿರಬೇಕು ಅಥವಾ ನಿಷ್ಠೆಗಳ ಬಗ್ಗೆ ವರ್ಣನೆಯನ್ನ ಈ ಒಂದು ಅಧ್ಯಾಯದಲ್ಲಿ ಭಗವಂತ ಮಾಡಿದ್ದಾನೆ. ಆಮೇಲೆ ಸಾಂಖ್ಯಯೋಗದ ಪರ್ಯಾಯವಾಚಿ ಶಬ್ದನೇ ಸನ್ಯಾಸ. ಸಾಂಖ್ಯಯೋಗ ಅನ್ನೋದಕ್ಕೆ ಇನ್ನೊಂದು ಶಬ್ದ ಏನಪ್ಪ ಅಂತಂದ್ರೆ ಸನ್ಯಾಸ. ಈಗ ಸನ್ಯಾಸ ಅಂತಂದ್ರೆ ಏನು ಅಂತ ನಮಗೆ ಒಂದಷ್ಟು ಮಟ್ಟಿಗೆ ಗೊತ್ತಿದೆ. ಅಂದ್ರೆ ಎಲ್ಲ ವ್ಯಾಮೋಹಗಳನ್ನ, ಆಸೆಗಳನ್ನೆಲ್ಲ ಬಿಟ್ಟಿರುವಂಥವನು, ತ್ಯಾಗ ಮಾಡಿರೋನು, ಅದು ಕೂಡ ಮನಸ್ಸಿನಿಂದಾನೇ ಬಿಟ್ಟಿರಬೇಕು. ಈಗ ನಾವೆಲ್ಲ ಏನು ಮಾಡ್ತೀವಿ, ಮೇಲ್ಮೇಲೆ ನೋಟಕ್ಕೆ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ತಿರ್ತೀವಿ ಹೊರತು, ಆದರೆ ನಮ್ಮ ಒಳಗಡೆಯಿಂದ ನಾವೇನು ಮಾಡಿರ್ತೀವಿ, ಅದನ್ನು ಹಾಗೆ ಇಟ್ಕೊಂಡಿರ್ತೀವಿ ಆಸೆಗಳನ್ನೆಲ್ಲ. ಹೊರಗಡೆ ತೋರಿಕೆಗೆ ಮಾತ್ರ ನಾನು ಯಾವುದು ಇಷ್ಟ ಇಲ್ಲಪ್ಪ ನನಗೆ, ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತೀವಿ. ಆದರೆ ಒಳಗಡೆ ನೋಡಿದಾಗ ಆ ಮನಸ್ಸಲ್ಲಿ ಸದಾ ಅದರದೇ ಒಂದು ಚಿಂತನೆ ನಡೀತಾ ಇರುತ್ತೆ. ಇದನ್ನ ಸನ್ಯಾಸ ಅಂತ ಹೇಳೋದಿಲ್ಲ. ಅಲ್ಲಿ ತ್ಯಾಗನೂ ಇರಬೇಕು, ವೈರಾಗ್ಯನೂ ಇರಬೇಕು, ಆಗ ಅದನ್ನು ಸನ್ಯಾಸ ಅಂತ ಹೇಳ್ತಾರೆ. ಭಗವಂತ ಇದ್ರ ಬಗ್ಗೆ ಏನೆಲ್ಲ ಹೇಳಿದಾನೆ ಅನ್ನೋದು ನಮಗೆ ಈ ಒಂದು ಅಧ್ಯಾಯದಲ್ಲಿ ಗೊತ್ತಾಗತ್ತೆ. ತುಂಬಾನೇ ಇಂಪಾರ್ಟೆಂಟು ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಬ್ಜೆಕ್ಟ್ ಇದು. ಯಾಕೆ ಅಂತಂದರೆ ನಾವೆಲ್ಲ ಕರ್ಮವನ್ನು ಮಾಡ್ತಾ ಇರ್ತೀವಿ, ಜ್ಞಾನವನ್ನು ಕೂಡ ತಿಳ್ಕೊಳ್ತಾ ಇರ್ತೀವಿ. ಆದರೆ ಅದರಲ್ಲಿ ನಿಷ್ಠೆ ಇಲ್ಲ ಅಂತಂದರೆ ಏನಾಗತ್ತೆ, ಅದು ನಮಗೆ ಫಲ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿ ಇವಾಗ ಭಗವಂತ ಕರ್ಮ ಮತ್ತು ಸಾಂಖ್ಯಯೋಗ ಎರಡರ ನಿಷ್ಠೆಗಳ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಸೊ ಸಾಂಖ್ಯಯೋಗದ ಪರ್ಯಾಯವಾಚಿ ಶಬ್ದನೇ ಸನ್ಯಾಸ ಅಂತ ಹೇಳಿದ್ದಾರೆ. ಇಲ್ಲಿ ಕರ್ಮ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ, ಸನ್ಯಾಸ ಅಂತಂದ್ರೇನೆ ಸಾಂಖ್ಯಯೋಗ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಅಧ್ಯಾಯದ ಹೆಸರನ್ನ ಕರ್ಮ ಸನ್ಯಾಸ ಯೋಗ ಅಂತ ಅಂದ್ಬಿಟ್ಟು ಇಟ್ಟಿದ್ದಾರೆ. ಸೊ ಇಲ್ಲಿ ಕರ್ಮದ ಬಗ್ಗೆ ಮತ್ತೆ ಸಾಂಖ್ಯದ ಬಗ್ಗೆ ಹೇಳಿರೋದ್ರಿಂದ ಈ ಒಂದು ಅಧ್ಯಾಯವನ್ನ ಕರ್ಮ ಸನ್ಯಾಸ ಯೋಗ ಅಂತ ಇಟ್ಟಿದ್ದಾರೆ. ಸೊ ನಾವೆಲ್ಲ ತುಂಬಾನೇ ಶ್ರದ್ಧೆಯಿಂದ, ಭಕ್ತಿಯಿಂದ ಮತ್ತೆ ಆಸಕ್ತಿಯಿಂದ ಇದನ್ನ ಕೇಳಿಸ್ಕೋಬೇಕು. ನಮ್ಮ ಗಮನ ಕಂಪ್ಲೀಟಾಗಿ ಅದರ ಕಡೆನೇ ಇರಬೇಕು. ಆ ಶಬ್ದಗಳು ಏನು ಬರ್ತಾ ಇದೆಯೋ ಅದ್ರ ಕಡೆ ಗಮನ ಇಟ್ಟು ಕೇಳ್ತಾ ಇದ್ದಾಗ ಅಟ್ಲೀಸ್ಟ್ ನಮಗೆ ಒಂದು ಸ್ವಲ್ಪ ಆದರೂ ಅರ್ಥ ಆಗುತ್ತೆ. ಯಾಕಂದರೆ ಇದೆಲ್ಲ ತುಂಬ ಗಹನವಾದಂಥ ವಿಷಯಗಳು. ನಮ್ಮ ಒಂದು ಮಟ್ಟ ಅಂತಂದರೆ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಆ ರೀತಿಯಲ್ಲಿ ಇದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮಲ್ಲಿ ಆಸಕ್ತಿ ಹೇಗಿದೆ, ಅದನ್ನು ತಿಳ್ಕೋಬೇಕು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇರಬೇಕು. ಅದೆಲ್ಲ ಇತ್ತು ನಾವು ಶ್ರದ್ಧೆಯಿಂದ ಅದನ್ನು ಕೇಳಿಸ್ಕೊಂಡಿದ್ದೆ ಆದರೆ 100% ನಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ನಾನು 10% ಅದಕ್ಕೆ ಶ್ರದ್ಧೆ ಇಟ್ಟು ಕೇಳ್ತೀನ, 10% ಅದಕ್ಕೆ ಡೆಡಿಕೇಟೆಡ್ ಆಗಿರ್ತೀನ, ಅಷ್ಟೇ ನನಗೆ ಅರ್ಥ ಆಗೋದು. ಸೊ ಅದಕ್ಕೆ ಇದನ್ನು ಯೋಗ್ಯತೆಗೆ ತಕ್ಕಂತೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ರೀತಿ ಭಗವಂತ ಇದನ್ನು ಇಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಮಟ್ಟಿಗೆ, ಯಾಕಂದರೆ ನಾವು ಇದಕ್ಕೆ ಅಂತ ಅಷ್ಟು ಸಮಯ ಕೊಡ್ತಾ ಇದ್ದೀವಿ ಅಂದಮೇಲೆ 100% ನಾವು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳೋಣ. ಆವಾಗ ಅದರ 100% ರಿಸಲ್ಟ್ ನಮಗೆ ಸಿಗುತ್ತೆ ಅಲ್ವಾ. ಅದಕ್ಕೋಸ್ಕರ ಇವತ್ತಿನಿಂದ ತುಂಬಾ ಶ್ರದ್ಧಾಭಕ್ತಿಯಿಂದ ಈ 5ನೇ ಅಧ್ಯಾಯವನ್ನು ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಕರ್ಮ ಸನ್ಯಾಸ ಯೋಗ ಅನ್ನೋದ್ರಲ್ಲಿ ಏನೇನೆಲ್ಲ ವಿಷಯಗಳನ್ನು ಹೇಳಿದಾನೋ ಅದನ್ನೆಲ್ಲ ಕೇಳಿಸ್ಕೊಂಡು ಆದಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಈಗ ನಮಗೆ ಕರ್ಮ ಸನ್ಯಾಸ ಯೋಗ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಲ್ವಾ. ಮುಂದಿನ ಭಾಗದಲ್ಲಿ ನಾವು ಮುಂದಿನ ವಿಚಾರವನ್ನು ತಿಳ್ಕೊಳ್ಳೋಣ. ಹರೇ ಕೃಷ್ಣ.